ಅಯ್ಯೋ ಇದು ಇವಾಗ ಯಾರಿಗೂ ಹೇಳಂಗಿಲ್ಲ ಬಿಡಂಗಿಲ್ಲ. ನಾನೇನೇ ಕೊರೈಕೊಂಡು ಕುಂತ್ಕೋಬೇಕಾಯ್ತದೆ. ಈಗ ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಸೊಸೆಗೂ ನನ್ನ ಮಗಂಗೂ ಯಾರಿಗಾನ ಹೇಳ್ಬಿಟ್ರೆ ಊರು ತುಂಬ ಪ್ರಚಾರ ಮಾಡಿಬಿಡ್ತಾಳೆ. 3-4 ದಿನ ಬ್ಯಾರೇನ ಜೊತೆ ಇದ್ಬಿಟ್ಟು ಬಂದೋಳು ಅಂತ ಗೊತ್ತಾಗೋಗ್ಬಿಟ್ರೆ ನನ್ನ ಮಗಳು ಜೀವನ ಹಾಳಾಗೋಯ್ತದೆ. ಬೇಡ 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 ಅವೆಲ್ಲ ನನವೇ ಬೇಡ. ಏನಾರ ಮಾಡಬೇಕಲ್ವಾ? ಏನು ಮಾಡಲಿ? ನನ್ನ ಮಗಳನ್ನ ಇವಾಗ ಹೆಂಗೆ ವಾಪಸ್ ಕರೆಸ್ಕೊಳ್ಳೋದು ನಾನು? ಮಗಳೇ, ಏನು ಕಷ್ಟಪಡ್ತಾ ಇದೆಯೋ, ಏನು ಕತೆಯೋ, ಅದು ಎಲ್ಲಿದೆಯೋ, ಏನು ಮಾಡ್ತಾ ಇದೆಯೋ ನನಗಂತೂ ಗೊತ್ತಾಯ್ತಿಲ್ಲ. ನನಗಂತೂ ಒಂದು ರೂಪಾಯಿದು ಗೊತ್ತಾಯ್ತಿಲ್ಲ. ಏನು ಮಾಡಲಿ? ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ರೆ? ಹಾಂ, ಯಾರಿಗೂ ಗೊತ್ತಿಲ್ಲದಂಗೆ ಸಾಹೇಬ್ರೆ ಕೈ ಮುಗಿತೀನಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋದೇ ನಿನಯ ಮೇಲು. ಅದೇ ವಾಸಿ. ಅತ್ತೆ, ಹೇಳ ಐಶ್ವರ್ಯ. ಅತ್ತೆ, ನಿಮ್ಮ ಮಗಳಲ್ಲಿ ನೆನ್ನೆ ಸಂಜೆಯಿಂದನೂ ಕಾಣಿಸ್ತಿಲ್ವಲ್ಲ? ಹಾಂ, ಕೆಲಸ ಎಲ್ಲನೂ ಹಂಗೆ ಬಿದ್ದುಬಿಟ್ಟೈತೆ. ಕೆಲಸನೂ ಏನು ಕ್ಯಾಮೆ ಏನೂ ಮಾಡೇ ಇಲ್ಲ. ದನ ಇಲ್ಲೇ ಬಿದ್ದವೆ, ಕೊಟ್ಟಾಕ್ಬಿಟ್ಟು ಬಂದಿಲ್ಲ. ಹಂಗೆ ನಿನಗೆ ಮನೆ ಕ್ಯಾಮೆ ಒಂದು ನಡೆದಿಲ್ಲ, ಮಾಡಿಲ್ಲ, ಏನಿಲ್ಲ. ಹಾಂ, ಹಿಂಗೆ ಆದರೆ ಹೆಂಗತ್ತೆ? ಹೋಗ್ಬಿಟ್ಟು ಎಲ್ಲ ಕೆಲಸನೂ ಮಾಡಕ್ಕೆ ಹೇಳಿ. ಎಲ್ಲಿ ಕುಂತವಳು ಹೋಗ್ಬಿಟ್ಟು? ಅದು ನಾನೇನು ಹೊಸಿ ಕೆಲಸ ಇತ್ತು, ಹೊರಗಡೆ ಕಳಿಸಿವ್ನಿ. ಬೊತ್ತಳೆ ನನ್ನ ಕೆಲಸ ಎಲ್ಲನೂ ನಾನೇ ಮಾಡ್ತೀನಿ ಬಿಡು. ಎಲ್ಲ ಕೆಲಸನೂ ನಾನೇ ಮಾಡಿ ಮಾಡ್ತೀನಿ. ಇನ್ನು ಎಷ್ಟು ಕೆಲಸ ಮಾಡಾಕ್ಬಿಡ್ತೀನಿ. ಅಲ್ಲ, ಎಲ್ಲೂ ಕಳಿಸಿದ್ರಿ ಅಂತ ಹೇಳಿಲ್ವಲ್ಲ? ಅದು ಏನೋ ಹೊಸಿ ಕೆಲಸ ಇತ್ತು ನಂದೇನೆಯ. ನಂದು ತವ್ರ ಮನೆಗೆ ಹೊಸಿ ಕೆಲಸ ಇತ್ತು, ಅದಕ್ಕೆ ನನ್ನ ಮಗಳನ್ನ ಅಲ್ಲಿ ಕಳಿಸಿದ್ದೀನಿ. ನನ್ನ ಮಗಳು ಬತ್ತಾಳೆ, ಅಲ್ಲಿಂದ ಬಂದಾಗ ಹೇಳ್ತೀನಿ. ಯಾರಿಗೂ ಹೇಳ್ದಿದ್ದಂಗೆ ಕಳಿಸ್ಬಿಟ್ಟಿದ್ದೀರಲ್ಲ? ಹಾಂ, ಸರಿ ಬಿಡಿ, ಆಯಿತು. ಬತ್ತಾಳೆ ತವ್ರ ಮನೆಯಿಂದ ಅಲ್ವಾ? ಫೋನ್ ಮಾಡಿದ್ರಲ್ಲ, ಅದಕ್ಕೆ ಹೋದೆ. ಸರಿ ನಾನು ಎಲ್ಲ ಕ್ಯಾಮೆನೂ ಮಾಡ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ, ಅಡುಗೆ ಒಂದು ಮಾಡೋಗು. ಸರಿ. ಯಮ್ಮ, ತವ್ರ ಮನೆ ಅಂತಲೇ ಹೋಯ್ತಿರ್ಲಿಲ್ವಲ್ಲ? ತವ್ರ ಮನೆಗೆ ಅದು ಹೆಂಗೆ ಕಳಿಸ್ಬಿಟ್ಲು ಮಗಳನ್ನ? ಏನೋ ನಂಗೆ ಹಾಕ್ಬೇಕು ಬಿಡು, ಸದ್ಯಕ್ಕೆ ನನ್ನ ಕೆಲಸ ನಾನು ನೋಡ್ಕೊಳ್ಳೋಣ. ಇವಳೊಬ್ಳು ಬಿಲಾಲಿ, ಇವಳೇನಿ ಆಳ್ಬಿದ್ದು ಹೋಗ್ಬೇಕಿತ್ತು. ಏನು ಮಾಡೋಣ? ಎಲ್ಲನೂ ಹಾಳಾಗೋಯ್ತು. ಇವಳು ಆಳ್ಬಿದ್ದು ಹೋಗೋದಕ್ಕಿಂತ ನನ್ನ ಮಗಳೇನಿ ಆಳ್ಬಿದ್ದು ಹೋಗ್ಬಿಟ್ಲು. ಇವಳಿಗೊಂದು ಗತಿ ಕಾಣಿಸ್ಬೇಕು ಅಂದರೆ ಆಯ್ತಿಲ್ವಲ್ಲ? ಇವಳಿಗೆ ಹೆಂಗಪ್ಪ ಒಂದು ಗತಿ ಕಾಣಿಸೋದು? ನನಗಂತೂ ಸಹಿಸೋಕ್ಕೆ ಆಯ್ತಿಲ್ಲ. ಈ ಮನೆಯಾಳಿ ಮೆರೆಯೋದು ನೋಡ್ತಾ ಇದ್ರೆ ಮೈಯೆಲ್ಲ ಉರಿದುಯ್ತಾಯ್ತು ನನಗಂತೂ. ನನ್ನ ಮಕ್ಕಳು ಕಿಡ್ನಾಪ್ ಆಗೋಗ್ಬಿಟ್ಲಲ್ಲ. ಅಲ್ಲಿ ಓಪರ್ ನನ್ನ ಮಕ್ಕಳು ಕರ್ಕೊಂಬಂದ್ಬಿಡ್ತಾರೋ, ಏನು ಮಾಡಕ್ಕೆ ಬಿಡ್ತಾರೋ, ಏನು ಕತೆಯೋ, ಏನಪ್ಪ ಮಾಡೋದು ಇವಾಗ? ಸರಿ ಫಸ್ಟ್ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ನಾಗೆ ನೀನು ಯಾಕೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಡನಿ. ಅಲ್ಲ, ತವ್ರ ಮನೆಗೆ ಕಳಿಸಿದೀನಿ ಅಂತ ಹೇಳ್ತಾಳೆ, ಹೆಂಗೆಂಗೋ ಆಡ್ತಾವಳ್ದ ಮತ್ತೆ. ಏನೋ ಇರ್ಬೋದು ಅಂತ ಅನ್ನಿಸ್ತದೆ. ನೋಡೋಣ ಇರು, ಗೊತ್ತಾಯ್ತದೆ. ಈ ಅಮ್ಮ ಆಡಪಿಲ್ಲ ಅನ್ನೋಗಳೆಲ್ಲ ನಮಗೇನು ಗೊತ್ತಾಗಕ್ಕಿಲ್ವಾ? ಸಾ ಹೇಳಿ, ಏನಾಯ್ತು? ನನ್ನ ಮಗಳು 2 ದಿನದಿಂದ ಕಾಣ್ತಾ ಇಲ್ಲ. ನನ್ನ ಮಗಳನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟವ್ರೆ. ಅಯ್ಯೋ ನನ್ನ ಮಗಳು ನೋಡಿಕೊಡಿ. ನನ್ನ ಮಗಳು ನೋಡಿಕೊಡಿ. ನನ್ನ ಮಗಳಿಲ್ಲ ಅಂದರೆ ನಾನು ಬದುಕಕ್ಕಿಲ್ಲ. ನಾನು ಬದುಕಕ್ಕಿಲ್ಲ, ಸತ್ತೋಗ್ಬಿಡ್ತೀನಿ. ನಿಮ್ಮ ಕೈ ಮುಗಿತೀನಿ. ನನ್ನ ಮಗಳನ್ನ ಹುಡುಕೊಡಿ. ಅಯ್ಯೋ, ಇಲ್ಲೇ ಎಲ್ಲ ಹೋಗಿರ್ತಾರೆ ಬಿಡಿ, ಬರ್ತಾರೆ. ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಾ? ಇಲ್ಲ ನನ್ನ ಮಗಳು ಹೇಳ್ದಿದ್ದಂಗೆ ಎಲ್ಲೂ ಓದೋಳೆ ಅಲ್ಲ. ಯಾರೋ ಕಿಡ್ನಾಪ್ ಮಾಡಿಸ್ಬಿಟ್ಟವ್ರೆ ನನ್ನ ಮಗಳನ್ನ. ನಿಮ್ಮ ಕೈ ಮುಗಿತೀನಿ, ಕಾಲು ಬೇಕಾದ್ರೂ ಹಿಡ್ಕೊಬಿಡ್ತೀನಿ. ನನ್ನ ಮಗಳನ್ನ ನನಗೆ ವಾಪಸ್ ಮನೆಗೆ ಬರೋಂಗೆ ಮಾಡಿಸ್ಬಿಡಿ. ಎಲ್ಲಿ ಹೋಗವನು ಕಿಡ್ನಾಪರ್ ಕರ್ಕೊಂಡು. ಈ ವಿಷಯನ ಯಾರಿಗೂ ಹೇಳೋಕ್ಕೂ ಹೋಗ್ಬೇಡಿ. ನನ್ನ ಮಗಳು ಭವಿಷ್ಯದ ವಿಷಯ. ಕಿಡ್ನಾಪರ್ ಜೊತೆ 3 ತಿಂಗಳು 4 ತಿಂಗಳು ಅವರೇ ಅಂತ ಹೇಳಿದ್ರೆ ಯಾರು ನನ್ನ ಮಗಳನ್ನ ಇನ್ನೊಂದ್ಕಿಂತ ಮದುವೆ ಮಾಡ್ಕೊತಾರೆ? ನೀವೇ ಹೇಳಿ. ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಬೇಕಂತಾನೆ ಕಿಡ್ನಾಪ್ ಮಾಡಿಸವ್ರೆ. ದಯವಿಟ್ಟು ನನ್ನ ಮಗಳನ್ನ ನೀವೇ ಕೊಡ್ಬಿಡ್ಬೇಕು. ಸರಿ ಅವ್ರ ಫೋಟೋ ಎಲ್ಲ ಕೊಟ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ, ನಾವು ಹುಡ್ಕೋ ಪ್ರಯತ್ನ ಮಾಡ್ತೀವಿ. ಮತ್ತೆ ನಿಮ್ಗೆ ಯಾರ ಮೇಲಾದ್ರೂ ನಿಮಗೆ ಅನುಮಾನ ಆಯ್ತಾ? ಯಾರಾದರೂ ಕಿಡ್ನಾಪ್ ಮಾಡ್ಸವ್ರೆ ಅಂತ ಹೇಳ್ಬಿಟ್ಟು? ಇದೇ ಒಳ್ಳೆ ಚಾನ್ಸು. ನನ್ನ ಸೊಸೆ ಮೇಲೆ ಎತ್ತಾಕ್ಬಿಟ್ರೆ ಈಗಿತ್ತ ನಾನು ತಗ್ಲಾಕಣಕ್ಕೆ ಚಾನ್ಸೇ ಇಲ್ಲ. ನನ್ನ ಸೊಸೆ ಮೇಲೆ ಏನು ಎತ್ತಾಕ್ಬಿಡ್ತೀನಿ. ಅವಳೇ ಕಿಡ್ನಾಪ್ ಮಾಡಿಸ್ಬಿಟ್ಟವಳೆ ಅಂತ ಒಂದೇ ಕಲ್ಲಾಗಿ 2 ಅಕ್ಕಿ ಉದುರುತ್ತವೆ ಹೆಂಗೋನೋವೆ. ಇದೇ ಒಳ್ಳೆ ಐಡಿಯಾ. ಐತೆ ಅನುಮಾನ ಹೇಳು. ಅನುಮಾನ ಏನು ದೇವ್ರಾಣೆಗೂ ನನ್ನ ಸೊಸೆ ನೀನು ಕಿಡ್ನಾಪ್ ಮಾಡ್ತಿರೋದು ನನಗೆ ಸಂದ ಗೊತ್ತು. ಅವಾಗ ಯಾವಾಗೂ ನನ್ನ ಸೊಸೆಗೂ ನನ್ನ ಮಗಳಿಗೆ ಜಗಳ ಇದ್ದಿದ್ದೆ ನೀನು. ಅವಳು ಯಾವಾಗ ಅನ್ನೋಳು ಸಾಯಿಸ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ನನ್ನ ಮಗಳು ಗಂಡನ ಮನೆ ಬಿಟ್ಬಿಟ್ಟು ಮನೆಗೆ ಬಂದವಳೆ ಅಂತ ಹೇಳ್ಬಿಟ್ಟು ಹೆಂಗೆಂಗೋ ಮಾತಾಡೋಳು. ನನಗೆ ಅನ್ನಿಸ್ದಂಗೆ 100ಕ್ಕೆ 100 ನನ್ನ ಸೊಸೆ ನೀನು ಕಿಡ್ನಾಪ್ ಮಾಡೋಳೆ ಅಂತ ಅನ್ನಿಸ್ತೈತೆ ನನಗೆ. ದೇವ್ರಾಣೆ ನನ್ನ ಸೊಸೆ ನೀನು ಕಿಡ್ನಾಪ್ ಮಾಡಿರೋದು. ಮತ್ತೆ ಅಲ್ಲೇ ನಿಮ್ಮ ಸೊಸೆನೇ ಕೇಳ್ಬೋದಿತ್ತಲ್ವೇನ್ರಿ? ಇಲ್ಲಿಗಾನ ಏನಕ್ಕೆ ಬಂದ್ರಿ? ಅಲ್ಲೇ ನಿಮ್ಮ ಸೊಸೆನೇ ಒಂದ್ಸಲ ವಿಚಾರಿಸ್ಬೇಕಿತ್ತು ತಾನೇ? ನಾನೇನಾರ ಕೇಳಕ್ ಹೋಗ್ಬಿಟ್ರೆ ಸುಮ್ಮನೆ ಬಿಟ್ಬಿಡ್ತಾಳೆ ನನ್ನ ಜುಟ್ಟು ಹಿಡ್ಕೊಂಡು ಅಳ್ಳಾಡ್ಸಕ್ಕೆ ಹೋಗ್ಬಿಡ್ತಾಳೆ ನನ್ನ. ಹಾಗಕ್ಕಿಲ್ಲ ನೀವು ಅಷ್ಟೇ ಏನು ಹೇಳಕ್ ಹೋಗ್ಬೇಡಿ. ನನ್ನ ಮಗಳನ್ನೊಬ್ಬಳು ನೋಡಿಕೊಟ್ಬಿಡಿ. ಅಷ್ಟೇ ನೀನು ಸಾಕು. ನನ್ನ ಮಗಳು ಬಂದ್ಮೇಲೆ ಅವಳಿಗೊಂದು ಗತಿ ಕಾಣಿಸಿದ್ರೆ ಆಯಿತು. ಹೆಂಗನ ಮಾಡ್ಬಿಟ್ಟು ನನ್ನ ಮಗಳನ್ನ ದಯವಿಟ್ಟು ಹುಡಿಕೊಟ್ಬಿಡಿ. ಆ ಮನೆಯಾಳಿ ನನ್ನ ಸೊಸೆ ನೀನಿಯ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಸಿರೋದು ಇದಂತೂ ನಿಜ ನೋಡಿ. ಸರಿ ಆಯಿತು, ಬಂದ್ಬಿಟ್ಟು ಕಂಪ್ಲೇಂಟ್ ಬರ್ಕೊಟ್ಬಿಟ್ಟು ಹೋಗಿ. ಈ ಊರಾಗೆ ಏನು ಅತ್ತೆನಾ ಸೊಸೆನ ಅತ್ತೆ ನಿನ್ನ ಅತ್ತಿಗೆ ಯಪ್ಪ ಏನು ಕೇಸುಗಳು ಬರ್ತಾವಪ್ಪ. ಲೇ ಐಶ್ವರ್ಯ ಸೊಸೆ, ನನ್ನ ಮಗಳು ಕಿಡ್ನಾಪ್ ಆದ್ರೂ ಒಳ್ಳೆ ಅವಕಾಶನೇ ಮಾಡ್ಕೊಟ್ಬಿಟ್ಟು ಹೋಗವಳೆ.
ನೀನು ತಗ್ಲಾಕ್ಸೋದು ಹೆಂಗೆ ಅಂತ ಹೇಳ್ಬಿಟ್ಟು ಒಳ್ಳೆ ಅವಕಾಶ ನಿನಗೆ ಸಿಕ್ಕೈತೆ. ಸರಿ ಸರಿ ಮಾಡ್ತೀನಿ ಬಿಡು ನಿಂಗೆ ಸರಿಯಾಗಿ. ಈಗ ನೋಡು ಏನು ಮಾಡ್ತೀನಿ ನಿಂಗೊಂದು ಗತಿ ಅಂತ. ಬಂದೆ ಬಾರ್ಕೊಟ್ಟೆ. ಐಶ್ವರ್ಯ ನಿನ್ನ ಕತೆ ಗೋವಿಂದ ಗೋವಿಂದ. ಥೂ ಲೋಫರ್ ನನ್ನ ಮಗ ನನ್ನ ಕಿಡ್ನಾಪ್ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟವನಲ್ಲ. ಇಲ್ಲಿಂದ ಹೋಗೋಕ್ಕೂ ಆಯ್ತಾ ಇಲ್ಲ, ಎಲ್ಲಿ ಕಟ್ಟಾಕವನಿ ಅಂತನೂ ಗೊತ್ತಾಯ್ತಿಲ್ಲ. ಈಗ ಏನು ಮಾಡಲಿ ನಾನು, ಏನು ಮಾಡಲಿ? ಇಲ್ಲಿಂದ ಎಸ್ಕೇಪ್ ಆಗತ್ತಾನೆ ಹೆಂಗೆ? ಥೂ ಈಗ ಎಲ್ಲ ಊರಾಗ ನನ್ನ ಬಗ್ಗೆ ಏನು ಅನ್ಕೊಂತಿರಲ್ಲ. ಈ ನನ್ನ ಮಗ ಇವನ ಜೊತೆ ಇರೋದಕ್ಕೆ ನನ್ನ ಜನ ನನ್ನ ಬಗ್ಗೆ ಏನೇನೆಲ್ಲ ತಪ್ಪು ತಿಳ್ಕೊಂತಿತ್ತಾರೋ ಏನೋ. ಹಿಂಗೆ ಇದ್ಬಿಟ್ರೆ ಕಷ್ಟ ಆಯ್ತದೆ. ಹೆಂಗನ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಕ್ಕೆ ನೋಡ್ಬೇಕಷ್ಟೇ ನೆನೆಯ. ನಾನು ಎಷ್ಟು ದಿನ ಅಂತ ಹೇಳ್ಬಿಟ್ಟು ಇಲ್ಲೇ ಏನಿಯ ಮಾಡಿಕಂತೀಯ ನೋಡ್ಲಾ. ನಂಗೆ ಸಿಟ್ಟು ಬಂತು ಅಂದರೆ ನಾನು ಸುಮ್ಕೆ ಬಿಡಕ್ಕಿಲ್ಲ ಅಂದರೆ ಸುಮ್ಕೆ ಬಿಡಕ್ಕಿಲ್ಲ. ಸುಮ್ಕೆ ನೆನೆಯ ನನ್ನ ಪಾಡು ನನ್ನನ್ನು ಬಿಟ್ರೆ ಸರಿ, ಇಲ್ಲ ಅಂದರೆ ನಮ್ಮಮ್ಮ ನಿನಗೊಂದು ಗತಿ ಕಾಣಿಸ್ಬಿಡ್ತದೆ ನೋಡ್ಲಾ. ಈಗ ಹೇಳ್ತಾ ಇದ್ದೀನಿ, ಸುಮ್ಕೆ ನೆನೆಯ ಬಿಟ್ಬಿಡು ಸರಿನಾ? ಹೇಳಿರೋ ಸಾವುಕಾತಿ ನೆನಿಯ ಕಿಡ್ನಾಪ್ ಮಾಡ್ಕೊಂಬಂದಿರೋದು ನಾನೇ ನೆನಿಯ. ನೋಡು ಶ್ಯಾನೆ ಎಗ್ರಾಡಕ್ಕೆಲ್ಲ ಹೋಗ್ಬೇಡ, ಹೊಸಿ ಸುಮ್ಕೆ ಇರು ನೀನು. ಏನದು ಸೈಲೆಂಟಾಗಿದ್ದರೆ ನೀನು ಒಳ್ಳೇದು, ಇಲ್ಲ ಅಂತಂದರೆ ಕೊಲೆಯಾಗಿ ಹೋಗ್ಬಿಡ್ತೀಯಾ. ಯಾವುದೋ ಫೋನ್ ಬರ್ತೈತಲ್ಲ. ಹಲೋ, ಹಾಂ ಬಾಸ್ ಹೇಳಿ ಬಾಸ್. ಏನ್ಲ ನೆಟ್ವರ್ಕ್ ಇಲ್ದಿದ್ದಂಗೆ ಇದೇನ್ಲ, ಯಾವ ಜಾಗದಾಗ ಬಿದ್ದಿದೆಯಲ್ಲ ನೀನು? ಯಾಕೆ ಸಾ ಈ ಕಡೆ ಕೇರಳ ಕಡೆ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ಯಾವುದೋ ಒಂದು ಕಾಡು ಪ್ರದೇಶದಾಗಿದ್ದೀನಿ, ಅದಕ್ಕೆ ಏನು ನೆಟ್ವರ್ಕ್ ಏನೂ ಸಿಗ್ತಾ ಇಲ್ಲ. ಯಾಕೆ ಏನಾರ ಸಮಸ್ಯೆ, ಏನಾರ ವಿಶೇಷ? ಅಲ್ಲ ಕಣ್ಲ, ನೀನು ಸಾವುಕತ್ತಿ ಸೊಸೆನ ಕಿಡ್ನಾಪ್ ಮಾಡು ಅಂತ ಹೇಳಿದ್ರೆ ನೀನು ಹೋಗಿ ಸಾವುಕತ್ತಿ ಮಗಳನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ಯಲ್ವೇನ್ಲ? ಹೌದಲ್ವಾ? ಸಾವುಕತ್ತಿ ಅದೇ ಇವಳು ಮಗಳು ಹೇಳ್ತಿದ್ಲು ನನ್ನ ಮಮ್ಮನ್ನು ಕಿಡ್ನಾಪ್ ಮಾಡ್ಸೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು. ಬಿಡಿ ಹೋದ್ರಾಗ್ಲಿ, ಯಾರು ಕಿಡ್ನಾಪ್ ಆದ್ರೆ ಏನಂತೆ, ನಿಮ್ಗೆ ನಿಮಗೆ ದುಡ್ಡು ಸಿಕ್ತಲ್ವಾ? ಇದೇನಿಲ್ಲ ಹಿಂಗೆ ಮಾತಾಡ್ತಾ ಇದೆಯಾ? ನಮ್ಮ ತನನ ಬಿಟ್ಕೊಡ್ಬೇಕಿಲ್ಲ. ಯಾರನ್ನ ಇನ್ನೊಂದು ಡೀಲ್ ಕೊಡ್ತಾರೆ ಹಿಂಗೆಲ್ಲ ಮಾಡಿದ್ರೆ? ನೋಡು ಆ ಸಾವುಕತ್ತಿ ಫೋನ್ ಮಾಡ್ಬಿಟ್ಟು ಸುಮ್ಮನೆ ಜೋರಾಗಿ ಬಾಯ್ ಬಿಡ್ಕಂತಾವಳೆ. ಸುಮ್ಮನೆ ಕರ್ಕೊಂಡು ಬಂದ್ಬಿಟ್ಟು ಅವ್ರ ಮಗಳನ್ನ ಊರಾಗ ಬಿಟ್ಬಿಟ್ಟು ಹೋಗ್ಬಿಡು. ಇರ್ಲಿ ಬಿಡಿ ಸಾ, ಒಂದು 2 ದಿನ ಇಟ್ಕೊಂತೀನಿ, ಆಮೇಲೆ ಬಿಟ್ಟು ಕಳಿಸ್ತೀನಿ ಬಿಡಿ, ಏನು ತೊಂದರೆ ಇಲ್ಲ. ನನಗೊಂದು ಕಾಲ್ ಬರೋ ತನಕ ಇರಿಸ್ಕೊಂಡ್ಲೇಬೇಕಲ್ವಾ, ಇರಿಸ್ಕೊಂಡು ಆಮೇಲೆ ಕಳಿಸ್ತೀನಿ. ಲೋ ಮಾರಯ್ಯ ಕೊಳಿಸ್ಲ ಸುಮ್ಮನೆ ಸಾವುಕಾತಿ ಸುಮ್ಮನೆ ನನಗೆ ಫೋನ್ ಮಾಡಿ 20 ಸಲ ತಲೆ ತಿಂತಾವಳೆ. ನನ್ನ ಮಗಳಲ್ಲಿ ಕಿಡ್ನಾಪ್ ಆಗ್ಬಿಟ್ಟವಳ ಹಂಗೆ ಹಿಂಗೆ ಅಂತ. ಸುಮ್ಕೇನಿಯ ಒದ್ದಾಡು ಕುತ್ಕೊಂತಾವಳೆ. ನೋಡ್ಲಾ ಬೀರ್ನ ಸುಮ್ಕೇನಿಯ ಕರ್ಕೊಂಬಿಟ್ಟು ಬಂದ್ಬಿಟ್ಬಿಡು ಸುಮ್ಮನೆ. ಯಾಕೆ ನಮಗೆಲ್ಲ ಬೇರೆ ಡೀಲ್ಗಳು ಅವು ಇವು ಬೇಜಾನವೆ, ಇನ್ನು ಅವು ನೋಡ್ಕೊಂಡ್ರೆ ನೀ ಸಾಕಾಗೈತೆ. ನೀ ತಲೆನೋವೆಲ್ಲ ಯಾಕೆ ಸುಮ್ಕೇನಿಯ? ಆ ಅಮ್ಮನ ಮಗಳಂತೆ ಕರ್ಕೊಂಡು ಬಂದ್ಬಿಟ್ಟು ಸುಮ್ಕೇನಿಯ ಮಂತಾಕ್ಬಿಟ್ಬಿಟ್ಟು ಹೋಗ್ಬಿಡು ಸರಿ. ನಾ ಏನು ಯಾರಿಗೂ ವಿಷಯ ಗೊತ್ತಾಗಕ್ಕಿಲ್ಲ. ಸರಿ ಆಯ್ತು ನೋಡೋಣ. ಮನಿ ಹೇಳ್ ನನ್ನ ಮಗನೇ, ನಮ್ಮಮ್ಮ ಹೇಳಿರೋದು ನಮ್ಮ ಅತ್ತಿಗೆನ ಕಿಡ್ನಾಪ್ ಮಾಡು ಅಂತ ಹೇಳ್ಬಿಟ್ಟು ನೀನು ಯಾಕ್ಲಾ ನನ್ನ ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟು ತಗೊಂಡ್ಬಿಟ್ಟು ಬಂದೆ? ಅಯ್ಯೋ ಏನು ಮಾಡೋಣ, ಚೆನ್ನಾಗಿ ಕಾಣಿಸ್ತಿ ಅಂತ ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟು ಬಂದೆ. ಅಂದ್ರೆ ನೀನು ಬೈ ಮಿಸ್ಟೇಕ್ ಆಗ್ಬಿಟ್ಟು ನಾನು ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದ? ನನ್ನ ಸಾವುಕತ್ತಿ ಮಗಳು ಅಂತ ನಿನಗೆ ಗೊತ್ತಿರ್ಲಿಲ್ವಾ? ಇವಾಗೆಲ್ಲ ಗೊತ್ತಾಗೈತಾನೆ. ಈಗ ಕರ್ಕೊಂಡು ಹೋಗ್ಬಿಟ್ಟು ಈಗ ನನ್ನ ಪಾಡು ನನ್ನ ಮನೆಗೆ ಬಿಟ್ಬಿಡು. ಯಾರು ಹೇಳಿದ್ದು ನಿನ್ ಸಾವುಕತ್ತಿ ಮಗಳಲ್ಲ ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು? ನಿನ್ ಸಾವುಕತ್ತಿ ಮಗಳು ಅಂತ ಗೊತ್ತಿದ್ದೇನೆ ಕಿಡ್ನಾಪ್ ಮಾಡಿದ್ ನಾನು. ಏನು ನನ್ನ ಸಾವುಕತ್ತಿ ಮಗಳು ಅಂತ ಗೊತ್ತಿದ್ದೇನೆ ಕಿಡ್ನಾಪ್ ಮಾಡ್ದ? ಅಲ್ಲ ನಮ್ಮಮ್ಮ ನಿಂಗೆ ಹೇಳಿದ್ದು ನಮ್ಮ ಅತ್ತಿಗೆನ ಕಿಡ್ನಾಪ್ ಮಾಡು ಅಂತ ತಾನೆ. ಮತ್ತು ನೀನು ಯಾಕೆ ನಾನು ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟು ಬಂದೆ? ನಾನು ಸಾವುಕತ್ತಿ ಮಗಳು ಅಂತ ಗೊತ್ತಿದ್ದು ನೀನು ಯಾಕೆ ನಾನು ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟು ಬಂದೆ? ಅದೆಲ್ಲ ಈಗ ಹೇಳಕ್ ಆಗಿಲ್ಲ. ನಮ್ದೆಲ್ಲನೂ ಸೀಕ್ರೆಟ್ ಅಂದ್ರೆ ಸೀಕ್ರೆಟು, ಅದೆಲ್ಲ ರಿವೀಲ್ ಮಾಡ್ಕೊಂಡು ಕುಂತ್ಕೊಳಕ್ ಆಗಕ್ಕಿಲ್ಲ. ಬಾಯಿ ಮುಚ್ಕೊಂಡು ಬಿದ್ದಿರಲಿಲ್ಲ ನೀನಿಯ. ನನಗೊಂದು ಫೋನ್ ಕಾಲ್ ಬರೋಗಂಟ ನೀನು ಇಲ್ಲೇ ನೀಯೇ ಬಿದ್ದಿರಬೇಕು. ಪಾಪ ನನಗೆ ಡೀಲ್ ಕೊಟ್ಟಿರೋರ್ಗು ನಮಗೆ ಗೊತ್ತಿಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಜಾಸ್ತಿ ಮೆರಿಯಕ್ಕೆ ಹೋಗ್ಬಿಡ, ಬಾಯಿ ಮುಚ್ಕೊಂಡು ಸುಮ್ಕೇನಿಯ ಕುಂತ್ಕ. ಅಂದ್ರೆ ನನ್ನನ್ನು ಕಿಡ್ನಾಪ್ ಮಾಡಕ್ಕೂ ಯಾರೋ ಬ್ಯಾರೆ ಏನಾದರೂ ಹೇಳ್ಬಿಟ್ಟವ್ರಾ? ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ಡೀಲ್ ಕೊಟ್ಟಿರೋದನ್ನ ಡೀಲ್ ಮಾಡ್ತಾ ಇದ್ದೀನಿ, ಅದು ಬಿಟ್ಬಿಟ್ಟು ನಿಂಗೆಲ್ಲ ಕ್ವಶನ್ಗೆಲ್ಲ ಆನ್ಸರ್ ಮಾಡೋಂಥ ಅವಶ್ಯಕತೆ ನನಗೇನಿಲ್ಲ. ಸುಮ್ಮನೆ ಕುಕ್ಕುರ್ಬೇಡಿ. ಇವನು ಯಾಕೆ ಗೊತ್ತಿದ್ದು ಕಿಡ್ನಾಪ್ ಮಾಡೋಣ? ನಾನು ಯಾರು ಅಂತ ಗೊತ್ತಿದ್ದೇನೆ ಕಿಡ್ನಾಪ್ ಮಾಡೋನೆ ಅಂತ ಅನ್ನಿವನು. ಏನಪ್ಪ ಮಾಡೋದು ಇವಾಗ? ನಮ್ಮಮ್ಮ ಹೇಳ್ತು ಬಿಡ್ತಾನೆ ಅಂತ ಅನ್ಕೊಂಡ್ರೆ ಇವನಿಗೆ ಉಲ್ಟಾ ಹೊಡಿತಾವನಲ್ಲ. ಅಮ್ಮ ಇನ್ನೂ ಒಂದು 50 ಫೋನ್ ಹಾಕಿ ನಾನು ವಾಪಸ್ ಕರೆಸ್ಕೊಳಮ್ಮ. ಇವ್ ನಾನು ವಾಪಸ್ ಕಳ್ಸೋಕ್ಕಿಲ್ಲ. ಈ ಲೋಪರ್ ನನ್ನ ಮಗ ಬೇಕಂತ ಕಿಡ್ನಾಪ್ ಮಾಡೋನೆ ಅಂತ ಅನ್ನಿಸ್ತದೆ. ಅಯ್ಯೋ ಯಾರೋ ನನ್ನ ಬೇಕಂತ ಕಿಡ್ನಾಪ್ ಮಾಡ್ಸವ್ರೆ ಅಂತ ಅನ್ನಿಸ್ತದೆ. ಅಮ್ಮ ನಾನು ಇಲ್ಲಿಂದಾಗ ವಾಪಸ್ ಕರೆಸ್ಕ, ನಾನು ಇಲ್ಲಿ ಇರೋಕ್ಕಿಲ್ಲ. ಇವನು ಯಾರೋ ಏನೋ, ನಾನು ಎಲ್ಲಿದ್ದೀನೋ ಕೇರಳದಾಗಿದ್ದೀನಂತೆ. ಈ ನಮ್ಮ ಅಮ್ಮಂಗೆ ಫೋನನ್ನು ಮಾಡ್ತಿದ್ದೆ, ಫೋನು ಇಲ್ದಿದ್ದಂಗೆ ಹೊಂಟೋಗ್ಬಿಟ್ಟವನಲ್ಲ ಇವನು. ಈಗ ಏನು ಮಾಡೋದು?